केपी न्यूज के कर्नाटका बुलेटिन में आपका स्वागत है। मैं अश्विनी आपके साथ। आइए शुरू करते हैं आज के खबरों का सिलसिला। उससे पहले एक नजर आज के मुख्य समाचारों पर। बीदर में बीदर लोकसभा क्षेत्र के लिए एआईसीसी द्वारा नियुक्त ऑब्जर्वर संतोष एस लाड़ का भव्य स्वागत। बीदर जिला प्रभारी मंत्री समाचारों का सिलसिला शुरू करते हुए देखते हैं समाचार विस्तार से। पहले समाचार स्थानीय। आगामी लोकसभा चुनाव के मद्देनजर बीदर लोकसभा क्षेत्र के लिए एआईसीसी द्वारा नियुक्त ऑब्जर्वर संतोष एस लाड़ आज बीदर दौरे पर पहुंचे। शहर के एक निजी होटल AK कॉन्टिनेंटल में आयोजित कांग्रेस कार्यकर्ता सभा में मुख्य अतिथि के रूप में सभा का शुभारंभ पौधे को पानी देकर किया गया। इस मौके पर बीदर जिला प्रभारी मंत्री ईश्वर खंडरे, मंत्री रहीम खान, आलंद के विधायक BR पाटिल, विधायक परिषद सदस्य अरविंद कुमार अरली, पूर्व लोकसभा सदस्य नरसिंह राव सूर्यवंशी, पूर्व MLC विजय सिंह, सुभाष राठौड़, बीदर कांग्रेस समिति के अध्यक्ष बसवराज जाबशेट्टी, मीनाक्षी संग्राम, गीता पंडित चिदरी, गुरु अम्मा सिद्दा रेड्डी सहित अन्य तालुका और जिला स्तरीय नेता व कार्यकर्ता आदि बड़ी संख्या में उपस्थित रहे। कार्यक्रम में नेताओं ने सभी अन्य नेताओं एवं कार्यकर्ताओं को संबोधित किया। संवाददाता सुहेल खान और कैमरामैन कृष्णा का कवरेज। ಇವತ್ತೇನು ಹೋರಾಟ ನಡೆಯಿತು ಭ್ರಷ್ಟ ಬಿಜೆಪಿ ದುರಾಡಳಿತ ಸರ್ಕಾರದ ವಿರುದ್ಧ ಕನಿಷ್ಠ 3 ವರ್ಷಗಳವರೆಗೆ ಸತತವಾಗಿ ನಾವು ಹೋರಾಟವನ್ನು ಮಾಡಿದ್ದೇವೆ। ಕೊರೋನಾದಲ್ಲಿನೂ ಸುಮ್ಮನೆ ಕೂತಿಲ್ಲ, ಮನೆ ಮನೆಗೆ ಹೋಗಿ ಸರ್ಕಾರದ ತಪ್ಪು ನೀತಿಗಳಿಂದಾಗಿ ಏನೇನು ಕಷ್ಟಗಳಾದವು, ಸಮಸ್ಯೆಗಳಾದವು, ಆ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾಗಿ ನಾನು ನೋಡಿದ್ದೇನೆ। ನಾವು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರ್ತಾ ಇರಲಿಲ್ಲ। ನಾವು ಅಲ್ಲಿಂದ ಕರ್ಕೊಂಡು ಅಂಬೇಡ್ಕರ್ ಚೌಕ್ ಹತ್ರ ಹೋಗಿ ಅಂಬೇಡ್ಕರ್ ಚೌಕ್ ಹತ್ರ ಒಂದು ಸರಪಳಿ ಮಾಡಿ ಪ್ರತಿಭಟನೆ ಮಾಡಿ ದಿನನಿತ್ಯ ಪ್ರತಿಭಟನೆಗಳು ನಡೀತಾ ಇತ್ತು। ಹೀಗಾಗಿ ಆ ಪ್ರತಿಭಟನೆಯ ಫಲ ಇವತ್ತೇನಾಯ್ತು, ರಾಜ್ಯದಲ್ಲಿ ಇಡೀ ದೇಶವೇ ಬೆಚ್ಚಿ ಬೆರಗಾಗುವಂತ ರೀತಿಯಲ್ಲಿ ದೇಶ ನೋಡ್ತಾ ಇತ್ತು। ಕರ್ನಾಟಕ ರಾಜ್ಯದವರು ಏನ್ ಫಲಿತಾಂಶ ಕೊಡ್ತಾರಪ್ಪ, ಯಾವ ರೀತಿಯಲ್ಲಿ ಇದರಿಂದ ಏನಾಗ್ತದೆ ಅಂತ ಹೇಳಿ ಇವತ್ತು ಆ ಸಂದರ್ಭದಲ್ಲಿ ಇವತ್ತೇನಾಯ್ತು ಅನ್ನೋದನ್ನು ನೋಡಿದ್ರಿ। ನಮ್ಮ ನಿರೀಕ್ಷೆಗೂ ಮೀರಿ ಜನ ನಮಗೆ ಆಶೀರ್ವಾದ ಮಾಡಿ ಇವತ್ತು 136 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಇವತ್ತು ನಾವು ಆಡಳಿತವನ್ನು ನಡೆಸ್ತಾ ಇದ್ದೇವೆ। ಆದರೆ ಇವತ್ತು ಬೀದರ್ ಲೋಕಸಭಾ ವ್ಯಾಪ್ತಿಯಲ್ಲಿ ನಾವು ಬರೀ 3 ಸ್ಥಾನ ಮಾತ್ರ ಗೆದ್ದಿದ್ದಾರೆ। ಒಂದು 3 ಸ್ಥಾನ ಬಹಳ ಸಣ್ಣ, ಬರೀ ನಮ್ಮಲ್ಲೇ ಸಮಸ್ಯೆಗಳಾಗಿ ಇವತ್ತು ಕೆಲವೊಂದು ಕಡೆ ಇವತ್ತು ವಿದ್ರೋಹ ಮಾಡಿದಂತ ಸಂದರ್ಭದಲ್ಲಿ ನಾವು ಬೀದರ್ ಸೌತ್ ಇರ್ಬೋದು, ಮಾನ್ಯ ಹುಮ್ನಾಬಾದ್ ಇರ್ಬೋದು, ಅಥವಾ ಔರಾದ್ ಇರ್ಬೋದು, ಅಥವಾ ಚಿಂಚೋಳಿ ಇರ್ಬೋದು, ಈ ಕ್ಷೇತ್ರದಲ್ಲಿ ಕಡಿಮೆ ಅಂತರದಲ್ಲಿ ನಾವು ಸೋತಿದ್ದೇವೆ। ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ 2018ರಲ್ಲಿ ನಾವು ಸೋತಿವಿ। 2018ರಲ್ಲಿ ನಾವು ಸೋತಿದ್ದಾಗ ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ ಆ ಸಂದರ್ಭದಲ್ಲಿ ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಾನಗಳು ಕಡಿಮೆ ಆದವು। ಆದರೆ ನಮ್ಮ ಜಿಲ್ಲೆಯಲ್ಲಿ ನಾವು 4 ಜನ ಗೆದ್ದಿದ್ದೇವೆ। ದಿವಂಗತ B ನಾರಾಯಣರವರು ಗೆದ್ದಿದ್ರು, ನಾನು, ರಾಜಶೇಖರ್ ಪಾಟೀಲ್ ಅವರು, ರಹೀಂ ಖಾನ್ ಅವರು ಗೆದ್ದಿದ್ದೇವೆ। ಈ ಸಲ ಇನ್ನೂ ಹೆಚ್ಚಿಗೆ ಗೆಲ್ತೀವಿ ಅಂತ ನಂಬಿಕೆ ಇದ್ರು ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಆಗಿದೆ। ಹೀಗಾಗಿ ನೀವು ನೋಡ್ತಾ ಇದ್ದೀರಿ, ಕಾಂಗ್ರೆಸ್ ಪಕ್ಷದ ನಾಯಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಎಐಸಿಸಿ ಅಧ್ಯಕ್ಷರಾದಂತಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಮಾರ್ಗದರ್ಶನ, ನಮ್ಮೆಲ್ಲರ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ನಮ್ಮೆಲ್ಲರ ನೆಚ್ಚಿನ ನಾಯಕ, ಭವಿಷ್ಯದ ನಾಯಕರಾದಂತಹ ಈ ದೇಶದ ಮಾನ್ಯ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯಜಿ ಅವರು ಮತ್ತು ಅತ್ಯಂತ ಪ್ರಮುಖ ಮುಖಂಡರಾದಂತಹ ಜನಪ್ರಿಯ ನಾಯಕರಾದ ಸಂಘಟನಾ ಚತುರರಾದಂತಹ ಶ್ರೀ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ
ಇವತ್ತು ಸಂಚಾರ ಮಾಡಿ ಇವತ್ತು ನಾವೇನು ಆಡಳಿತ ಮಾಡ್ತಾ ಇದ್ದೇವೆ ನಿಮ್ಮ ಕಣ್ಣೆದುರುಗಡೆ ಇದೆ. ಈಗ ನಾವು ಇಬ್ಬರೇ ಗೆದ್ರು. ನನಗೆ ರಹೀಂ ಖಾನ್ಗೆ ಇವತ್ತು ಉಸ್ತುವಾರಿ ಮಂತ್ರಿ, ಅರಣ್ಯ ಮಂತ್ರಿ ಆಗಿದ್ದಾರೆ. ಇವತ್ತು ರಹೀಂ ಖಾನ್ ಅವರು ಬಹಳ ಸಚಿವರಾಗಿದ್ದಾರೆ. ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ನಮ್ಮ ವರಿಷ್ಠರೆಲ್ಲರಿಗೂ ನಮ್ಮ ಮೇಲೆ ವಿಶ್ವಾಸ ಇಕ್ಕಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಏನು ಕಾರ್ಯಾಧ್ಯಕ್ಷನಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಹಿಂದೆ ನಾನು ಒಬ್ಬನೇ ಕಾರ್ಯಾಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ಸುತ್ತಾಡಿದ್ದೇನೆ. ಎಲ್ಲಾ ಕನಿಷ್ಠ 31 ಜಿಲ್ಲೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೆ. ಅದಾದ್ಮೇಲೆ ಕಾರ್ಯಾಧ್ಯಕ್ಷರ ಸಂಖ್ಯೆ ಜಾಸ್ತಿ ಆದ್ಮೇಲೆ ಕಲ್ಯಾಣ ಕರ್ನಾಟಕದ ಉಸ್ತುವಾರಿ ಆಗಿನೂ 41 ಕ್ಷೇತ್ರಗಳಲ್ಲಿ ನಾನು ಭೇಟಿ ಕೊಟ್ಟು ಸಂಚಾರ ಮಾಡಿ ಈಗ ಈ ವರ್ಷ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಶಾಸಕರು ಗೆದ್ದಿದ್ದಾರೆ. ಇವತ್ತು ಅದಕ್ಕೆ ನಾವೆಲ್ಲ ನಾಯಕರಿಗೆ ಅದರ ಒಂದು ಇವತ್ತು गवर्नमेंट आने के बाद पूरे लोगों में उन्होंने ऐसा सिस्टम भर दिया था कि देश का भविष्य चेंज हो जाएगा, नौजवानों का भविष्य चेंज हो जाएगा, किसानों का हो जाएगा, गरीबों का हो जाएगा, सभी का साथ, सभी का विश्वास। इस तरह से 2-4 बहुत बड़े नारे दिए थे। मैं समझता हूं किसका भी विश्वास नहीं हुआ, कोई भी आगे नहीं बढ़े। आज नौजवान परेशान है, किसान परेशान है, बिजनेसमैन परेशान है, हर इंसान परेशान है। अभी कांग्रेस गवर्नमेंट का आप देख लो, रिसेंटली 6 महीने पहले अनाउंसमेंट किए थे 5 गारंटी का। अनाउंसमेंट करते कि 3 महीने के अंदर पूरे गारंटी लागू कर दी। करंट आज 80-90% लोगों को फ्री मिल रहा है। करंट 2000 रुपए मिल रहे हर घर 96%। सोचने की बात है, 96% मैं समझता हूँ 6 करोड़ या लोगों को करंट फ्री मिल रहा है। 6 करोड़ लोगों को बोलते ही 2-3 महीने के अंदर ये कर दिए। 2000 मिल रहे इस तरह से हर घर के हर कुटुंब को। बसेस के बारे में बोले ईश्वर साहब, पूरे महिलाओं को बस फ्री है। राइस के लिए 5 kg राइस के पैसे सभी को आ रहे हैं। और आगे 2 महीने में नौजवानों को भी 3000 रुपए जो डिग्री करें उनको भी आएंगे। तो बोलने का मकसद ये है, ये करने के लिए 10 साल नहीं लगते। 10 साल लगे मोदी गवर्नमेंट में कुछ भी नहीं हुआ। अभी हमारे लाड साहब बोलते हैं, संतोष भाई बोलते हैं सभी, क्योंकि हम उनकी बात सुनने के लिए आए हैं तो उन्हीं से सुनेंगे। तो जो भी है सीरियस रहना चाहिए। खाली टिकट को पूछने के लिए रहने से मैं समझता हूँ बहुत ही मुश्किल का काम होगा, क्योंकि इलेक्शन उतना इजी नहीं है। एमपी इलेक्शन जो रहता है, बहुत से लोग खाली टिकट पूछने को टिकट टू टिकट आते हैं, ऐसा नहीं आना चाहिए। वो पूरे डिस्ट्रिक्ट में कि एक एमएलए एरिया का इलेक्शन नहीं है, पूरे डिस्ट्रिक्ट में आपकी पहचान होना चाहिए। डिस्ट्रिक्ट में कुछ ना कुछ आपकी मेहनत लगन लगना चाहिए। और ये बहुत बड़ी जंग है। जंग में जाने के लिए हर तरीके के फैसिलिटीज होना चाहिए आपके पास। जंग में क्या क्या होना चाहिए आपको पता होना चाहिए। ಪ್ರಪ್ರಥಮದಲ್ಲಿ ಇವತ್ತು ಪಕ್ಷದ ಆದೇಶದಂತೆ ನಾನು ಇಲ್ಲಿ ಬರಬೇಕು, ನಿಮ್ಮನ್ನೆಲ್ಲರನ್ನ ಮಾತನಾಡಬೇಕು, ತಮ್ಮ ಜೊತೆ ಚರ್ಚೆ ಮಾಡಿ ಎಲ್ಲ ಮುಖಂಡರ ಅಭಿಪ್ರಾಯ ಜೊತೆಗೆ ಪಕ್ಷದ ಎಲ್ಲ ಕಾರ್ಯಕರ್ತರ ಪದಾಧಿಕಾರಿಗಳಿಗೆ ಭೇಟಿಯಾಗಿ ನಿಮ್ಮ ಅಭಿಪ್ರಾಯನ ಒಯ್ದು ಅಲ್ಲಿ ಮುಟ್ಟಿಸಬೇಕೆಂಬ ಕೆಲಸಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ಬಹಳಷ್ಟು ಜನರು ಮುಖಂಡರು ನನ್ನನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಗೌರವವನ್ನು ತೋರಿಸಿ ನನಗೆ ಸ್ವಾಗತ ಮಾಡಿದ್ದಕ್ಕೆ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಸದಾ ಅಭಾರಿಯಾಗಿರ್ತಂತೆ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣೆ ಇದೆ, ನಾನು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ಈಶ್ವರ್ ಖಂಡ್ರೆ ಸಾಹೇಬ್ರು ಮಾತನಾಡಿದ್ದಾರೆ, ಪಾಟೀಲ್ ಸಾಹೇಬ್ರು ಮಾತನಾಡಿದ್ದಾರೆ, ರಹೀಂ ಖಾನ್ ಅವರು ಕೂಡ ಮಾತನಾಡಿದ್ದಾರೆ. ನನ್ನ ಒಂದೆರಡು ಅನಿಸಿಕೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮೋದಿ ಅವರು ಈ ಚುನಾವಣೆ ಬಹಳ ಅತ್ಯಂತ ಈಸಿಯಾಗಿ ಚುನಾವಣೆ ಮಾಡಕ್ ಬಿಡೋದಿಲ್ಲ. ಈ ದೇಶದಾಗ ಅಧಿಕಾರ ಪಡಿಲಿಕ್ಕೆ
ಯಾವುದೇ ಮಟ್ಟಕ್ಕೆ ಹೋಗ್ಲಿಕ್ಕೂ ಅವ್ರು ಹಿಂದೆ ಜರಿಯೋದಿಲ್ಲ. ಉದಾಹರಣೆ ನಮ್ಮ ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಆದ ನಂತರ ಇನ್ನಾದ್ರೂ ಈ ದೇಶದಲ್ಲಿ ಮಾಹಿತಿ ಇಲ್ಲ. ಆ 300 kg ಆರ್ಡೆಕ್ಸ್ ಹೆಂಗ್ ಒಳಗೆ ಬಂದಂತ ಹೇಳಿದ್ರೆ ಇನ್ನಾದ್ರೂ ಈ ದೇಶದಲ್ಲಿ ಮಾಹಿತಿ ಇಲ್ಲ. ಒಂದು ಸಂದರ್ಭದಲ್ಲಿ ಇಡೀ ದೇಶದ ಮಾಧ್ಯಮ ಇವತ್ತು RTI ರೂಲ್ ಪ್ರಕಾರ ವರ್ಷಕ್ಕೆ 6,000 ಕೋಟಿ ಕೇಂದ್ರ ಸರ್ಕಾರ ದುಡ್ಡನ್ನು ಉಪಯೋಗಿಸಿಕೊಂಡು ಅವರು ಪ್ರಚಾರವನ್ನು ಪಡಿತಾ ಇದ್ದಾರೆ. ಅದ್ರ ಜೊತೆಗೆ ಅವರಿಗೆ ಅದಾನಿ ಇದ್ದಾರೆ, ರಿಲಯನ್ಸ್ ನವರು ಇದ್ದಾರೆ, ಬಹಳಷ್ಟು ಉದ್ದಿಮೆದಾರರು ಇವತ್ತು ಸುಮಾರು 15,000 ಜನ ದಿನ ಬೆಳಗ್ಗೆ ಅವ್ರು ಕೆಲಸ ಮಾಡ್ತಾರೆ. ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಮನ್ ಕಿ ಬಾತ್, ರೇಡಿಯೋ, ಟಿವಿ ಅವ್ರದ್ದೊಂದು ಏಜೆನ್ಸಿನೇ ಇದೆ. ಅದ್ರ ಬಗ್ಗೆ ಚರ್ಚೆ ಬೇಡ. ನಂದು ಒಂದೇ ಒಂದು ವಾದ ಇದೆ. ಯಾವ ಬಿಜೆಪಿಯವರು ಪದೇ ಪದೇ ಹಿಂದುತ್ವ ಬಗ್ಗೆ ಮಾತನಾಡ್ತಾರೆ, ಆ ಹಿಂದೂ ಅನ್ನೋ ಪದ ಅಥವಾ ಹಿಂದೂ ಕೋಡಿಫಿಕೇಶನ್ ಅಂತಕ್ಕಂಥ ಪದ ತಂದಿರ್ತಕ್ಕಂಥದ್ದು ಬೇರೆ ಯಾರಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡಿಫಿಕೇಶನ್ ಬಿಲ್ ತರಬೇಕಂತ ಹೇಳಿ ಮೊದಲನೇ ಪಾರ್ಲಿಮೆಂಟ್ ನಲ್ಲಿ ಆ ಬಿಲ್ ಪಾಸ್ ಆಗೋದಿಲ್ಲ. ಆ ಪಾಸ್ ಆಗಿಲ್ಲ ಅಂತ ಹೇಳಿ ಭಾರತ ದೇಶದ ಇತಿಹಾಸದಲ್ಲಿ ಯಾರೋ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಅದ ನಂತರ ನೇರವನ್ನು ನಾನು ನಿಲ್ಲಿಸಬೇಕು. ಹಂತವಾಗಿ 4 ಹಂತದಲ್ಲಿ ಹಿಂದೂ ಕೋಡಿಫಿಕೇಶನ್ ಬಿಲ್ ನಾವು ತಂದಿರ್ತಕ್ಕಂಥದ್ದು. ಅಂದ್ರೆ ಇವತ್ತೇನು ಹಿಂದೂ ಬಗ್ಗೆ ಇವ್ರು ಮಾತನಾಡ್ತಿದ್ದಾರೆ ದಿನ ಬೆಳಿಗ್ಗೆ ಇದ್ರೆ ಸಾಯಂಕಾಲ ಇದ್ರೆ, ಹಿಂದೂ ಕೋಡಿಫಿಕೇಶನ್ ಬಿಲ್ ಕಾನೂನಾತ್ಮಕವಾಗಿ ಎಲ್ಲ ಹಿಂದೂಗಳಿಗೆ ಒಂದು ಮಾಡತಕ್ಕಂಥ ಕಾನೂನು ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇದು ನಮ್ದು ಗಟ್ಟಿಯಾದಂತ ಒಂದು ವಾದ ಇರಬೇಕಂತ ನನ್ನ ಅಳಿಲು ಕೋರಿಕೆ ತಮ್ಮ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಎರಡನೇದು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ವಿಶೇಷವಾಗಿ ಎಲ್ಲ ಸಮಾಜದ ಹೆಣ್ಮಕ್ಳು, ಇವತ್ತು ವಿಶೇಷವಾಗಿ ಹಿಂದೂ ಧರ್ಮದ ಸಮಾಜದ ಹೆಣ್ಮಕ್ಳು ಇವತ್ತು ಕಾನೂನಲ್ಲಿ ನಮ್ಮ ಸಮಾಜದಲ್ಲಿ ವಿಡೋದ ಮ್ಯಾರೇಜ್ ನಮಗೆ ಒಪ್ಪಿಗೆ ಇದ್ದಿಲ್ಲ. ನಮ್ಮ ಹೆಣ್ಮಕ್ಳಿಗೆ, ನಮ್ಮ ತಾಯಿಯಂದಿರಿಗೆ, ತಂಗಿಯಂದಿರಿಗೆ ಆಗಿನ ಕಾಲದಲ್ಲಿ ತಾತನ ಮುತ್ತಾತನ ಅಪ್ಪನ ಆಸ್ತಿಗೆ ನಮಗೆ ಅಧಿಕಾರ ಇರಲಿಲ್ಲ. ಇಡೀ ಭಾರತ ದೇಶದಲ್ಲಿ ಎಲ್ಲ ಹೆಣ್ಮಕ್ಳಿಗೆ, ಎಲ್ಲ ವರ್ಗದ ಹೆಣ್ಮಕ್ಳಿಗೆ ಇವತ್ತು ಆಸ್ತಿಯಲ್ಲಿ ಹಕ್ಕಿನ ಸಿಕ್ತಿದೆ. ಅದು ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈ 3 ವಾದಗಳನ್ನ ನಾವು ಚರ್ಚೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ವಿಷಯ. बीदर जिला प्रभारी मंत्री ईश्वर खंडे ने आज अक्का महादेवी कॉलेज में यूपीएससी में सफलता हासिल करने वाले बीदर के निवासी असीम मुस्तफा का सम्मान किया। इस अवसर पर असीम के पिता सैयद एजाज हुसैनी, मामा मोहम्मद असद सहित अन्य रिश्तेदार आदि के साथ साथ केपीसीसी के कार्यदर्शी मोहम्मद इरशाद अली ने मौजूद रहकर मंत्री ईश्वर खंडे को असीम के संबंध में अवगत कराया। कैमरामैन कृष्णा का कवरेज। आज हम सब लोगों के लिए गौरव की बात है कि मोहम्मद आसिम मुस्तफ़ा बीदर के निवासी हैं, जो सिविल सर्विसेज एग्जामिनेशन में जो है ना पास होके अच्छे रैंक प्राप्त किए हैं। IAS, IPS, IFS, IRS जो हमारे सिविल सर्विसेज के बहुत ही महत्वपूर्ण यहाँ पर जॉब्स हैं, या ऐसे जो कठिन परीक्षाएं हैं, इस परीक्षा में पास होना एक बहुत बड़ी बात है। तो बीदर जिले से अब मैं देख रहा हूँ हर साल 2, 3, 4, 5 बच्चे यहाँ पर जो हमारे नौजवान युवक हैं, उनमें प्रतिभा में कोई कमी नहीं है, बल्कि उन्होंने दिखाया है। IAS, IPS पास हो रहे हैं। तो इसमें आसिम जो आज एक हमारे बिम्स में टेक्नीशियंस के हैसियत से उनके पिताजी काम कर रहे हैं, इस परीक्षा में पास होके बीदर ज़िले के लोगों के लिए एक बहुत ही गौरव की बात है। मैं मेरे तरफ से, पूरे ज़िले के लोगों की तरफ से आसिम को हार्दिक हार्दिक बधाई, मुबारक और शुभकामनाएं देता हूं। तो मैं उनके कार्यकाल में लोगों का भला होना, उसके साथ साथ बीदर जिला का कीर्ति जो है और भी पूरे राज्य भर में, देश भर में और भी ज़्यादा बढ़ना चाहिए, ये कहते हुए सभी को मुबारकबाद देता हूँ। बीदर दौरे पर पहुंचे बीदर लोकसभा क्षेत्र के लिए एआईसीसी द्वारा नियुक्त
ऑब्जर्वर संतोष एस लाड आज बीदर में कांग्रेस कार्यकर्ता सभा में भाग लेने के लिए पहुंचे। सभा बीदर के एक निजी होटल AK कॉन्टिनेंटल में आयोजित किया गया। लाड गुलबर्गा से सड़क के माध्यम से बीदर शहर पहुंचे, जहां बीदर में पूर्व विधान परिषद सदस्य विजय सिंह के आवास पर पहुंचे, जहां उन्होंने पत्रकारों से बात की। तो चलिए सुनते हैं लाड ने क्या कुछ कहा। संवाददाता सोहेल खान और कैमरामैन कृष्णा का कवरेज। पार्टी ने हमको आदेश किया है, सो एज ऑब्जर्वर पार्टी ने हमको भेजा इधर, जो पार्लियामेंट का चुनाव है उसके उस सिलसिले में हम आए इधर। सो हमारे भाई, हमारे दोस्त जिगर जो विजय सिंह है, उनके घर में आए हुए हैं। इसके बाद हम पार्टी ऑफिस जाएंगे। सो पार्टी ऑफिस में जो मीटिंग करेंगे उसके बाद पता चलेगा कितने कैंडिडेट कंटेस्ट करना चाहते हैं, वो रिपोर्ट हम पार्टी को देना है, उसकी वजह से हम आए इधर। ಪಕ್ಷದ ಆದೇಶದಂತೆ ಇವತ್ತು ಬೀದರ್ ಜಿಲ್ಲೆಗೆ ನನಗೆ ವೀಕ್ಷಕರಾಗಿ ಕಳಿಸಿದ್ದಾರೆ। ಇವತ್ತು ಆ ಕಾರಣಕ್ಕಾಗಿ ಇವತ್ತು ಬೀದರ್ ಜಿಲ್ಲೆಗೆ ಬಂದಿದ್ದೇನೆ। ನಮ್ಮ ಅಧ್ಯಕ್ಷರು ಇವತ್ತು ನಮ್ಮನ್ನು ಸ್ವಾಗತ ಮಾಡಿ, ಪಕ್ಷದ ಎಲ್ಲ ಮುಖಂಡರುಗಳು ನಮ್ಮನ್ನು ಸ್ವಾಗತ ಮಾಡಿ ಕರೆತಂದಿದ್ದಾರೆ। ನಾನು ವೈಯಕ್ತಿಕ ಪರವಾಗಿ ಅವರಿಗೆ ಯಾವಾಗಲೂ ಸದಾ ಆಭಾರಿಯಾಗಿರ್ತಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವಿಜಯ್ ಸಿಂಗ್ ಅವ್ರ ಮನೆಗೆ ಬಂದಿದ್ವಿ। ಇದಾದ ನಂತರ ಪಕ್ಷದ ಕಚೇರಿಗೆ ಹೋಗಿ ಅಲ್ಲೆಲ್ಲರ ಜೊತೆ ಸಮಾಲೋಚನೆ ಮಾಡಿ ಅವ್ರ ಅಭಿಪ್ರಾಯವನ್ನು ತಗೊಂಡು ಪಕ್ಷಕ್ಕೆ ಮಂಡಿಸಬೇಕು। ಆ ಕಾರಣಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ। ಹೋದ್ಮೇಲೆ ಗೊತ್ತಾಗುತ್ತೆ, ಈಗ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ। ಸರ್ ಈಗ RD ಪಾಟೀಲ್ ಸರ್ ಅವರು ಕುಮ್ಮಕ್ ನೀಡಿದ್ರೆ ಪೊಲೀಸ್ ಅಂತ ಕಲಬುರಗಿಯಲ್ಲಿ ಇದ್ರು ಕೂಡ ಇವತ್ತು ದೃಶ್ಯಗಳೆಲ್ಲ ಬರ್ತಾ ಇದೆ, ಪೊಲೀಸರು ಮೊದಲೇ ಮಾಹಿತಿ ಹೋಗಿದ್ದಾರೆ, ಅಲ್ಲೇ ಇದ್ರು ಕೂಡ ಇನ್ನೂ ಬೇರೆ ತಂಡಗಳ ಮೇಲೆ ಬೇರೆ ಕಡೆ ಹೋಗಿದ್ದೀವಿ ಹಿಡಿತೀವಿ ಅಂತ ಹೇಳ್ತಾರೆ। ಬಟ್ ಪೊಲೀಸರು ಕಣ್ಮುಚ್ಚಿ ಕೂತ್ಕೊಂಡ್ರ, ಇಲ್ಲ ಸರ್ಕಾರ ಏನಾದ್ರು ಅವ್ರಿಗೆ BJP ಸರ್ಕಾರ ಇದ್ದಾಗ ನೀವು ಹೇಳ್ತಾ ಇದ್ರಿ ಹಿಡಿದಿಲ್ಲ ಅಂತ, ಈಗ ಅಲ್ಲೇ ಇದ್ರು ಹಿಡಿದಿಲ್ಲ ಅಂತ? ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನಿಜಕ್ಕೂ ಮಾಹಿತಿ ಇಲ್ಲ। ಯಾಕಂದರೆ ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ, ಯಾಕಂದ್ರೆ ಸುಮ್ಮನೆ ಮಾಹಿತಿ ಇಲ್ಲಾರಂಗೆ ಮಾತಾಡೋದು ತಪ್ಪಾಗುತ್ತೆ। ಸರ್, ಈಗ ಪಂಚಾಯತ್ ಚುನಾವಣೆಗೆ ನಿಮ್ದು ಕುರ್ಚಿ ಕಿತ್ತಾಡಿ ಅಸ್ತ್ರ ಆಯ್ತು ಅವರು ಇಲ್ಲಿ ಕುರ್ಚಿಯಲ್ಲಿ ಕಿತ್ತಾಡಕತ್ತೀವಿ। ಸರ್, ನಮ್ಮಲ್ಲಿ CM ಹುದ್ದೆ ಖಾಲಿ ಇಲ್ಲ, ಕರೆಕ್ಟಾ? ಅಲ್ಲಿ ಅಪೋಸಿಷನ್ ಹುದ್ದೆ ಖಾಲಿ ಇದೆ, ಅವ್ರು ಅದಕ್ಕೆ ಗುದ್ದಾಡ್ತಿದ್ದಾರೆ, ನಾವು ಗುದ್ದಾಡ್ತಿಲ್ಲ। ಪೈಪೋಟಿ ನಡೀತಾ ಇದೆ, DK ಮತ್ತು CM ಅವರು ಲೂಟಿ ಮಾಡಕ್ಕೆ ನಿಂತಾರಂತ। ಅಲ್ಲ, ಲೂಟಿ ಮಾಡಕ್ಕೆ ನಿಂತಾರಂತ BJP ಅವ್ರು ಮೊದಲೇ ಒಂದೇ ಸಲ ಹೇಳ್ತಿದ್ದಾರೆ। ಈ ಕ್ಯಾಗ್ ರಿಪೋರ್ಟ್ ನೋಡಿದ್ದೀರಾ ನೀವು? ಕ್ಯಾಗ್ ರಿಪೋರ್ಟ್ ಬಗ್ಗೆ ಸ್ವಲ್ಪ ಮಾತನಾಡಿ ಕೇಳಿ BJP ಅವರಿಗೆ। ಕ್ಯಾಗ್ ರಿಪೋರ್ಟ್ದಲ್ಲಿ ಏನಿದೆ ಅಂತಂದರೆ, ಎಸ್ಪೆಷಲಿ UP-ನಲ್ಲಿರ್ತಕ್ಕಂಥ ಏನು ಹರಿದ್ವಾರ್ ಎಕ್ಸ್ಪ್ರೆಸ್ ಇದೆ, 18 ಕೋಟಿ ಇರ್ತಕ್ಕಂಥದ್ದು 1 ಕಿಲೋಮೀಟರ್ 250 ಕೋಟಿ ಆಗಿದೆ। ರಾಮ ಮಂದಿರನ ಕೂಡ ಅವ್ಯವಹಾರ ಆಗಿದೆ ಅಂತ ಹೇಳಿ ಅವರೇ ಹೇಳ್ತಕ್ಕಂಥ, ಅವ್ರು ಕ್ಯಾಗ್ ರಿಪೋರ್ಟಲ್ಲೇ ಬಂದಿರತಕ್ಕಂಥದ್ದು। MP ಚುನಾವಣೆ ನಡೀತಾ ಇದೆಯಲ್ಲ, ನಿನ್ನೆ ತಾನೇ ಹೇಳ್ತಾ ಇದೆ, MP-ನಲ್ಲಿ ಈ ವ್ಯಾಪಮ್ ಕೇಸ್ ಆಯಿತು। ವ್ಯಾಪಮ್ ಕೇಸ್ನಲ್ಲಿ 48 ಜನಕ್ಕೆ 48 ಜನ ಮರ್ಡರ್ ಆಗಿದ್ದಾರೆ। ಪ್ರಪಂಚದ ಇತಿಹಾಸದಲ್ಲಿ ಇಂಥ ಒಂದು ದೊಡ್ಡ ಮರ್ಡರ್ ಎಲ್ಲಿ ಆಗಿಲ್ಲ, ಅದು ಆಗಿದೆ। MP-ನಲ್ಲಿ ಅವರೇ ರೂಲಿಂಗ್ನಲ್ಲಿದ್ದಾರೆ, ಕೇಂದ್ರದಲ್ಲಿ ಅವರೇ ಇದ್ದಾರೆ, ಇದ್ರ ಬಗ್ಗೆ ಅವ್ರು ಮಾತನಾಡಬೇಕಲ್ಲ। MP-ನಲ್ಲಿ ಒಂದೇ ಮೊಬೈಲ್ ಥ್ರೂ 7 ಲಕ್ಷ ಜನಕ್ಕೆ ಬೆನಿಫಿಟ್ ಸಿಕ್ಕಿದೆ, ಒಂದೇ ಮೊಬೈಲ್ OTP-ನಲ್ಲಿ 7 ಲಕ್ಷ ಜನಕ್ಕೆ ಬೆನಿಫಿಟ್ ಸಿಕ್ಕಿದೆ। ಇವೆಲ್ಲ ಮಾಧ್ಯಮದಲ್ಲಿ ಬರೋದಲ್ಲ। ಮೊನ್ನೆ ವಿಶೇಷವಾಗಿ ಕತಾರ್ನಲ್ಲಿ ಆಗಿರ್ತಕ್ಕಂಥದ್ದು, ನಮ್ಮ ಎಕ್ಸ್ ನೇವಿ ಆಫೀಸರ್ಸು 8 ಜನಕ್ಕೆ ಗಲ್ಲಿಗೇರಿಸಿದ್ರು। ಯಾರು ಮಾತಾಡಬೇಕು ಇದ್ರ ಬಗ್ಗೆ? ಇಂಥ ವಿಷಯಗಳ ಬಗ್ಗೆ ಮಾತನಾಡಬೇಕಲ್ಲ। ಒಂದು ನಿಮಿಷ ದಿನಕ್ಕೊಬ್ಬರು DCM, ತಿಂಗಳಿಗೊಬ್ಬರು CM, ಇದು ಲೋಕಸಭೆ ಚುನಾವಣೆ ಏನು ಸಂದೇಶ ಕೊಡ್ಲಿಕ್ಕೆ? ಅಲ್ರಿ, ಲೋಕಸಭೆ ಚುನಾವಣೆ ಬಗ್ಗೆ ನಾವು ಮಾತನಾಡಬೇಕು, ಹೌದಲ್ಲ? ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸಾಹೇಬರು BJP ಸರ್ಕಾರ ಏನು ಮಾಡುತ್ತೆ ಅದ್ರ ಬಗ್ಗೆ ಮಾತನಾಡಬೇಕು। ರಾಜ್ಯ ಸರ್ಕಾರ ಟೀಕೆ ಮಾಡಿದ್ರೆ ಏನು ಬರ್ತೈತೆ? ಈಗ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷ ಈ ಭಾರತ ದೇಶಕ್ಕೆ ಏನು ಮಾಡಿದೆ ಅಂತ ಹೇಳ್ಬೇಕು ತಾನೆ? ಬರೀ DCM CM ನಮ್ಮ ಬಗ್ಗೆ ಟೀಕೆ ಮಾಡಿದ್ರೆ ಅಂತ, ಅದು ಬಂದು ಟೀಕೆ ಮಾಡಿ ಹೋದ್ರಲ್ವಾ? ನಮ್ಮ ಬಗ್ಗೆ ಟೀಕೆ ಮಾಡಿ ಹೋದ್ರು, ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ। ಈಗ ಬೇರೆ ರಾಜ್ಯಗಳಿಗೆ ಹೋಗಿ ಕರ್ನಾಟಕ ಬಗ್ಗೆ ಮಾತಾಡಿದ್ರೆ ಏನು ಉಪಯೋಗ ಐತೆ? ಆ ರಾಜ್ಯಗಳಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳ್ಬೇಕು ತಾನೆ? ಯು ಕೆನಾಟ್ ಗೋ ಇನ್ MP ಆ್ಯಂಡ್ ಸೇ ವಾಟ್ ಕರ್ನಾಟಕ ಇಸ್ ಡೂಯಿಂಗ್। MP-ನಲ್ಲಿ ಹೋಗಿ MP-ನಲ್ಲಿ ಏನು ಮಾಡಿದ್ದಾರೆ? ಬಿಲೋ ಪಾವರ್ಟಿ ಲೈನ್ ಎಷ್ಟು ಜನ ಬಿದ್ದಿದ್ದಾರೆ ಗೊತ್ತಾ? ಕಳೆದ 9 ವರ್ಷದಲ್ಲಿ 13 ಕೋಟಿ ಜನ ಈ ದೇಶದಲ್ಲಿ ಬಿಲೋ ಪಾವರ್ಟಿ ಲೈನ್ ಬಿದ್ದು ಕೆಳಗಿಳಿದಿದ್ದಾರೆ। ಪಾವರ್ಟಿ ಇಂಡೆಕ್ಸ್ ನಾವೆಲ್ಲರಿಗಿಂತ ಕೆಳಗೆ ಬಂದಿದ್ದೀವಿ। ಮಾರ್ಟಿಲಿಟಿ ರೇಟ್ ಜಾಸ್ತಿ ಆಗಿದೆ, ಡಾಲರ್ಗೆ ರೂಪಿ ಕುಸಿದೋಗಿದೆ। ಇದ್ರ ಬಗ್ಗೆನೂ ಚರ್ಚೆ ಆಗ್ಬೇಕಲ್ಲ? ಅಲ್ರಿ, ಒಂದ್ ನಿಮಿಷ ರೀ, ಒಂದೊಂದೇ ಮಾತಾಡೋಣ, ಇದ್ರ ಬಗ್ಗೆನೂ ಚರ್ಚೆ ಆಗ್ಬೇಕಲ್ಲ ಅಂತ ಹೇಳಿದೀವಿ। ಆಯ್ತು, ಹೇಳಿ, ನೆಕ್ಸ್ಟ್ ಹೇಳಿ। ವಸಂತ್ ಬಡಿಗೇರ್ ಅಂತ ಹೇಳಿ ಗುತ್ತಿಗೆದಾರರ ಅಧ್ಯಕ್ಷರು, ಅವ್ರಿಗೊತ್ತ MD ಸಂಗಪ್ಪ ಅಂಬೋರು ಏನದಂದ್ರೆ 36 ಕೋಟಿ ರೂಪಾಯಿ, ಅಂದ್ರೆ 300 ಕೋಟಿ ಬಿಲ್ಲಿ 36 ಕೋಟಿ ರೂಪಾಯಿ ಕಮಿಷನ್ ಕೊಡ್ರಿ ಅಂತ ಹೇಳಿ ಕೇಳಿದ್ದಾರೆ। ಅವ್ರಿಗೆ ಕಾಂಟ್ರಾಕ್ಟರ್ ಯೂನಿಯನ್ ಅಧ್ಯಕ್ಷ ಬಹಿರಂಗಾಗಿ ಹೇಳಿದ್ದಾರೆ। MD ಏನು ಹೇಳಿದಾರೆ ಅಂತ 4 ಕರೋಡ್ ರೂಪಾಯಿ ನಾ ಕೊಟ್ಟು 4 ಕೋಟಿ ಕುರ್ಚಿ ಮೇಲೆ ಕುಂತೀನಿ ಅಂತ ಹೇಳಿ। ನನಗಂತೂ ಮಾಹಿತಿ ಇಲ್ಲ, ಒಂದು. ಎರಡನೇದು, ಸಂಬಂಧಪಟ್ಟಿರ್ತಂಗೆ ಇಲಾಖೆ ಇದೆ, ಸಚಿವರು ಇದ್ದಾರೆ, ಅವ್ರನ್ನ ದಯವಿಟ್ಟು ಕೇಳಿ। ಯಾಕಂದ್ರೆ ನನಗೆ ನಾನು ಕಳೆದ 1 ವಾರದಿಂದ ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದೀನಿ, ಸಂಪೂರ್ಣ ಮಾಹಿತಿ ಇಲ್ಲ। ಸರ್, ಇಲ್ಲ, ಹಿಂದೆ ನೀವು 40% ಅಂತ ಹೇಳ್ತಿರಲ್ಲ ಸರ್, BJP 40%? ಅಲ್ಲ, ಒಂದು ನಿಮಿಷ, ನಾವು ಮಾಡಿರಲಿಲ್ಲ। ಕೆಂಪಯ್ಯ ಸಾಹೇಬರು
ಅವರು ಹಿರಿಯ ನಾಗರಿಕರಿದ್ದಾರೆ, ಅವ್ರು ಆರೋಪ ಮಾಡಿರ್ತಕ್ಕಂಥದ್ದು, ನಾವೇನು ಆರೋಪ ಮಾಡಿಲ್ಲ. ಬಟ್ ಆಬ್ವಿಯಸ್ಲಿ ಸಾರ್ವಜನಿಕ ಜೀವನದಲ್ಲಿ ಈಗ ಅವರು ಆರೋಪ ಮಾಡ್ತಿದ್ದಾರೆ ತಾನೆ, ಅವರು ಆರೋಪ ಮಾಡ್ತಿದ್ದಾರೆ. ಸೊ ಇಫ್ ಎನಿ ಅಲ್ಲ, ಒಂದು ನಿಮಿಷ, ಯಾವುದೇ ಆರೋಪ ಮಾಡಿರೋದ್ರಲ್ಲಿ ಅದರಲ್ಲಿ ಎವಿಡೆನ್ಸ್ ಇದ್ರೆ ಖಂಡಿತವಾಗ್ಲೂ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಈಗ ಮೋದಿ ಅವರು ಇದು ಲೂಟಿ ಸರ್ಕಾರ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಆಗಿದೆಯಲ್ಲ, ಅವ್ರು ಎಲ್ಲ ಕಡೆ ಅನುಷ್ಠಾನ ಮಾಡ್ತಾರೆ. ಈಗ ಎಲ್ಲ ಕಡೆ ಮೋದಿ ಗ್ಯಾರಂಟಿಯನ್ನು ಸ್ಟಾರ್ಟ್ ಮಾಡಿರಲ್ಲ. ಈ ದೇಶದ ಗ್ಯಾರಂಟಿ ಯಾರನ್ನ ಕೇಳಿ, ಪಾರ್ಟಿ ಗ್ಯಾರಂಟಿ ಹೇಳ್ಬೋದು, ಮೋದಿ ಗ್ಯಾರಂಟಿನ ಸ್ಟಾರ್ಟ್ ಮಾಡಿದ್ರಲ್ಲ. ಬ್ರ್ಯಾಂಡ್ ಬಿಲ್ಡಿಂಗು ಸ್ಟಾರ್ಟ್ ಮಾಡಿದ್ರೆ ರಾಜಸ್ಥಾನಾಗ ಮಾಡಿದಾರಲ್ಲ ಮೋದಿ ಗ್ಯಾರಂಟಿ ಅಂತ ಹೇಳಿ. ಗೊತ್ತಿಲ್ಲ, ನನಗೆ ಕೇಳ್ತಾ ಇದ್ದೆ, ನಾನು ಯಾವುದೋ ವಾಟ್ಸಪ್ನಲ್ಲಿ ಬರ್ತಾ ಇತ್ತು ಇವತ್ತು. ಅವರು ಕೂಡ ಮೋದಿ ಗ್ಯಾರಂಟಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಕಾಪಿನೇ ಮಾಡಿದ್ ಇನ್ನೇನೈತ್ರಿ, ಕಳೆದ 75 ವರ್ಷ ನಮ್ಮ ಕಾಪಿನೇ ಇರೋದು. ನಮ್ಮೆಲ್ಲ ಪ್ರೋಗ್ರಾಮ್ನ ಹೆಸರು ಚೇಂಜ್ ಮಾಡ್ಕೊಂಡಿರೋದಷ್ಟೇ ಅಲ್ಲ. ಲಾರ್ಜರ್ ಇಶ್ಯೂ ಮಾತಾಡೋದಂದ್ರೆ ಮಾತಾಡೋಣ. ನೀವು ಒಂದೇ ಇಶ್ಯೂ ಹಿಡ್ಕೊಂಡು ಮಾತಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಏನಾಗತ್ತಂದ್ರೆ ಈಗ ಕೇಂದ್ರ ಸರ್ಕಾರದ ಎಲೆಕ್ಷನ್ ಬರ್ತದೆ ನೆಕ್ಸ್ಟ್, ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ನಮ್ಮ ವಾದ. ಅದ್ರ ಬಗ್ಗೆ ಚರ್ಚೆನೇ ಆಗೋದಲ್ಲ. ಮೋದಿಯವರು ಬೇರೆ ಕಡೆ ಹೋಗೋದು ನಮ್ಮ ರಾಜ್ಯ ಬಗ್ಗೆ ಮಾತನಾಡಿದ್ರಾಗ ಕಾಂಟ್ರವರ್ಸಿನಲ್ಲಿ ಎಳಿಬೇಕಂತಿದ್ದಾರೆ. ಕಾಂಟ್ರವರ್ಸಿ ಇಶ್ಯೂಸ್ ಬಿಟ್ಟರೆ ಪ್ರೋಗ್ರಾಮ್ಸ್ ಇಶ್ಯೂಸ್ ಯಾವತ್ತೂ ಮಾತಾಡಲ್ಲ ಅವರು. ಸರ್ಕಾರ ಯಾಕೆ ಟಾರ್ಗೆಟ್ ಮಾಡ್ತಾರೆ ಮೋದಿ ಸರ್? ಮೋದಿ ಯಾಕೆ ಟಾರ್ಗೆಟ್ ಅಲ್ರಿ, ಅವ್ರು ಟಾರ್ಗೆಟ್ ಯಾಕೆ ಮಾಡ್ತಾರೆ ನೀವು ಅವ್ರನ್ನೇ ಕೇಳ್ಬೇಕಲ್ವಾ? ನೀವು ನಮ್ಮನ್ನು ಕೇಳಿದ್ರೆ ಹಂಗೆ BJP ಅವ್ರಿಗೂ ಕೇಳಿ. ಈಗ ಬರಗಾಲ ಇದೆ ಅಲ್ರಿ, ಬರಗಾಲ ಬಂದಿದೆ, ಮೋದಿ ಸಾಹೇಬ್ರು ಎಷ್ಟು ರೊಕ್ಕ ಕೊಡ್ತಾರೆ ಅಂತ ಕೇಳ್ರಿ ಅಲ್ವಾ? ವಿಶ್ವಗುರು ಇದಿರಿ ಅಲ್ಲ, ವಿಶ್ವಗುರು ಆಯ್ತು ರೀ, ವಿಶ್ವಗುರು ಅವರಿದ್ದಾರೆ. ಇವತ್ತು ಬಡತನ ಹಂಗೆ ನಿರ್ಮೂಲನೆ ಮಾಡಿಬಿಡ್ಬೋದು. ಕಳೆದ 9 ವರ್ಷ ಆಗೈತೆ, ಯಾವ ರೈತರಿಗೆ ಅನುಕೂಲ ಆಗಿಲ್ಲ, ಯಾವ ರೈತರ ಸಾಲ ಮನ್ನಾ ಆಗಿಲ್ಲ, ಯಾವ ರೈತರಿಗೆ ಬ್ಯಾಂಕ್ಲಿಂದ ₹1 ಬಡ್ಡಿ ಕಮ್ಮಿನೂ ಸಾಲ ಸಿಕ್ಕಿಲ್ಲ ಅಲ್ವಾ? ಸೊ ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. 100 ಸ್ಮಾರ್ಟ್ ಸಿಟಿಗಳು ಮಾಡ್ತೀವಿ, ಬುಲೆಟ್ ಟ್ರೈನ್ಗಳು ಕಳಿಸ್ತೀವಿ ಮನೆಗೆ ಅಲ್ವಾ? ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದ್ರು, ಒಂದು ಸೂಜಿನೂ ಮಾಡಿಲ್ಲ ಮೇಕ್ ಇನ್ ಇಂಡಿಯಾನಾಗೆ. ಮೇಕ್ इन इंडिया प्रारंभ ಮಾಡಿ ಅದಕ್ಕೆ ಪಬ್ಲಿಸಿಟಿಗೆ 10,000 ಕೋಟಿ ಖರ್ಚು ಮಾಡಿ ಒಂದು ಸೂಜಿನೂ ಆಗಿಲ್ಲ. रोकते हैं समाचारों का सिलसिला, लेते हैं छोटा सा ब्रेक। हिंदुस्तान के हर कोने में हम हैं मौजूद, 24 घंटे हालात पर गहरी नजर, खबरों से जुड़े चुपते सवालात, और आपको दिखाता है धार्मिक, सामाजिक, राजनीतिक, लोकल और इंटरनेशनल न्यूज की सबसे बेहतर कवरेज, जो आपको रखती है हर पल बाखबर। देश और दुनिया भर की खबर के लिए देखते रहें KP News 24/7। नूर एजुकेशन ट्रस्ट बीदर की ओर से चलाए जाने वाला नूर M.Ed and B.Ed कॉलेज बीदर, recognized by NCTE Delhi and affiliated to Gulbarga University, Gulbarga. Admission are open for the academic year 2022-23। विशेषज्ञ और सक्षम शिक्षकों द्वारा शिक्षा प्राप्त करने के लिए नूर M.Ed and B.Ed कॉलेज में दाखिला लें और शांत वातावरण में शिक्षा प्राप्त करें। बीदर शहर में बेहतर शिक्षा का एकमात्र केंद्र नूर M.Ed and B.Ed कॉलेज, शाहपुर गेट, बीदर। फोन नंबर्स 9945283920, 8482221297। ब्रेक के बाद स्वागत है आपका, देखते हैं समाचार। प्रधानमंत्री नरेंद्र मोदी ने मंगलवार को कर्नाटक के अनुभवी राजनेता और पूर्व मंत्री DB चंद्रगौड़ा के निधन पर दुख व्यक्त किया और उन्हें सार्वजनिक सेवा का दिग्गज बताया। 87 वर्ष के गौड़ा का उम्र संबंधी बीमारियों के कारण मंगलवार तड़के चिकमंगलूर जिले के मुदिगेरे तालुके के दारदाहल्ली स्थित उनके आवास पर निधन हो गया। मोदी ने एक्स पर पोस्ट किया कि DB चंद्रगौड़ा जी के निधन से दुख हुआ। सार्वजनिक सेवा के एक दिग्गज, सांसद, विधायक और कर्नाटक में मंत्री के रूप में उनके व्यापक अनुभव ने एक अमिट छाप छोड़ी है। हमारे संविधान के बारे में उनकी गहरी समझ और सामुदायिक सेवा के प्रति प्रतिबद्धता उल्लेखनीय है। उनके परिवार और समर्थकों के प्रति मेरी हार्दिक संवेदना। ओम शांति। भाजपा के राज्यव्यापी सूखा अध्ययन दौरे पर कटाक्ष करते हुए कर्नाटक के मुख्यमंत्री सिद्धरामैया ने मंगलवार को विपक्षी दल से केंद्र सरकार से संपर्क करने और यह सुनिश्चित करने को कहा कि राज्य को जल्द से जल्द राहत राशि मिले। केंद्र से सूखा राहत राशि जारी करने में देरी की और इशारा करते हुए उन्होंने राज्य और इसके किसानों के लिए भाजपा की चिंता पर भी सवाल उठाया। कर्नाटक में कुल 236 तालुकों में से 216 को राज्य सरकार द्वारा सूखाग्रस्त घोषित किया गया है। उन्हें ऐसा करने दीजिए। केंद्रीय टीम पहले ही आकर सूखे की स्थिति का अध्ययन कर चुकी है। उन्होंने अभी तक भारत सरकार को रिपोर्ट नहीं सौंपी है। सिद्धरामैया ने भगवा पार्टी के चल रहे सूखा अध्ययन दौरे के बारे में एक सवाल के जवाब में कहा, यहाँ भाजपा राजनीति के लिए कह रही है कि वे सूखा अध्ययन यात्रा पर जाएंगे। यहाँ पत्रकारों से बात करते हुए उन्होंने कहा, इसके बजाय भाजपा नेताओं को केंद्र सरकार के पास जाने दे और सुनिश्चित करे कि राज्य को जल्द से जल्द सूखा राहत राशि मिले। केंद्रीय टीम पहले ही स्थिति का अध्ययन कर चुकी है। हमने भी सर्वे किया है।
उन्हें पढ़ने दीजिए, मुझे कोई आपत्ति नहीं है। मैं यह नहीं कह रहा हूं कि उन्हें अध्ययन नहीं करना चाहिए, लेकिन जब से हमने केंद्र सरकार को राहत की मांग करते हुए ज्ञापन भेजा है और केंद्रीय टीम राज्य का दौरा कर रही है, काफी समय हो गया है, लेकिन केंद्रीय टीम ने अभी तक रिपोर्ट नहीं दी है और केंद्र सरकार ने अभी तक राहत जारी नहीं की है। कर्नाटक के पूर्व मुख्यमंत्री और लिंगायत नेता बीएस येदियुरप्पा ने मंगलवार को कहा कि दक्षिण राज्य में सत्तारूढ़ कांग्रेस सरकार मृत के समान और सभी क्षेत्रों में विफल थी। उन्होंने कहा कि सिद्धरामैया के नेतृत्व दिवालिया और उन्होंने प्रधानमंत्री मोदी के खिलाफ जाने के लिए सबने सबसे पुरानी पार्टी के नेताओं की भी आलोचना की। वरिष्ठ भाजपा नेता ने सत्तारूढ़ पार्टी की विफलताओं और गैर जिम्मेदाराना प्रथाओं को उजागर करने के लिए एक आंदोलन की भी धमकी दी। उन्होंने कहा सरकारी कर्मचारियों के वेतन संशोधन के लिए एक वेतन आयोग का गठन किया गया और अंतरिम राहत दी जा रही है, लेकिन यह सरकार बेकार बहाने का हवाला दे रही है। वेतन आयोग का कार्यकाल बढ़ाया। इस सरकार के पास सूखे की स्थिति का प्रबंधन करने, चुनावी गारंटी लागू करने के लिए पैसा नहीं है। उनके पास वेतन देने के लिए भी पैसे नहीं हैं। उन्होंने पत्रकारों से बात की और कहा कि उनकी पार्टी सरकार को इस तरह से चलने नहीं देगी। सरकार पूरी तरह से दिवालिया है। राज्य के हितों की रक्षा करने और गरीबों और वंचितों के कल्याण में अपनी विफलताओं को देखते हुए और यह SC/ST के कल्याण के लिए धन जारी नहीं कर रही है। यह सरकार मृत समान हो गई है। सरकार बेकार बहाने बनाकर समय बर्बाद कर रही है। हम इसे लंबे समय तक जारी नहीं रहने देंगे। सभी भाजपा के नेताओं ने इस पर चर्चा की है और हम इसके खिलाफ आंदोलन की योजना बना रहे हैं। वक्त एक और छोटे से ब्रेक का, जल्द लौटेंगे ब्रेक के बाद। हिंदुस्तान के हर कोने में हम हैं मौजूद। 24 घंटे हालात पर गहरी नजर, खबरों से जुड़े चुपते सवालात और आपको दिखाता है धार्मिक, सामाजिक, राजनीतिक, लोकल और इंटरनेशनल न्यूज की सबसे बेहतर कवरेज, जो आपको रखती है हर पल बाखबर। देश और दुनिया भर की खबर के लिए देखते रहें KP News 24/7। नूर एजुकेशन ट्रस्ट बीदर की ओर से चलाए जाने वाला नूर M.Ed and B.Ed कॉलेज बीदर, recognized by NCTE Delhi and affiliated to Gulbarga University, Gulbarga. Admission are open for the academic year 2022-23. विशेषज्ञ और सक्षम शिक्षकों द्वारा शिक्षा प्राप्त करने के लिए नूर M.Ed and B.Ed कॉलेज में दाखिला लें और शांत वातावरण में शिक्षा प्राप्त करें। बीदर शहर में बेहतर शिक्षा का एकमात्र केंद्र नूर M.Ed and B.Ed कॉलेज, शाहपुर गेट, बीदर। फोन नंबर्स 9945283920, 8482221297। ब्रेक के बाद स्वागत है आपका। देखते हैं समाचार। राज्य जनता दल सेक्युलर के अध्यक्ष HD कुमारस्वामी ने कर्नाटक में सूखे की स्थिति से निपटने को लेकर राज्य सरकार पर निशाना साधा। उन्होंने कहा, कांग्रेस के लिए जेडीएस बीजेपी गठबंधन राज्य में सूखे और अन्य कठिनाइयों से भी बड़ी समस्या है। सूखे से प्रभावित किसानों की मदद के लिए उठाए गए कदमों पर सिद्धरामैया सरकार पर सवाल उठाते हुए पूर्व मुख्यमंत्री ने कहा, आपकी सरकार ने क्या हासिल किया है? कितने किसानों को फसल बीमा प्राप्त हुआ है? 236 में से 216 तालुके सूखे का सामना कर रहे हैं। सरकार फसल के नुकसान का अनुमान लगभग 33,710 करोड़ रुपए लगाया है और केंद्र से 17,901 करोड़ रुपए मांगे हैं। आपका दावा है कि आपने 343 करोड़ रुपए जारी कर दिए हैं। आपने पैसे किसे बांटे? कुमारस्वामी ने कांग्रेस सरकार पर सवाल उठाए। कुमारस्वामी ने व्यंग्यात्मक लहजे में कहा, मुझे बहुत खुशी है कि आपने कहा है कि आप जेडीएस द्वारा सौंपी गई सूखा अध्ययन रिपोर्ट को गंभीरता से लेंगे। केंद्रीय सामाजिक न्याय और अधिकारिता राज्य मंत्री ए नारायण स्वामी ने आरोप लगाया कि राज्य सरकार ने अनुसूचित जाति और अनुसूचित जनजाति को आवंटित धन को गारंटी योजनाओं में लगा दिया है, जिससे राज्य का विकास प्रभावित हो रहा है। उन्होंने आरोप लगाते हुए कहा कि कर्नाटक, तमिलनाडु और आंध्र प्रदेश में विकास कार्यों में कमी आई है। कर्नाटक में SCP और TSP के लिए निर्धारित 11,000 करोड़ रुपए जो कि SC/ST समुदाय के लिए हैं, उसको डाइवर्ट कर दिया गया है। हालांकि इसे कानूनी रूप से अनुमति है, लेकिन मुख्यमंत्री सिद्धरामैया को जवाब देना चाहिए कि क्या यह नैतिक रूप से सही है। उन्होंने दावा किया कि उन्हें बगैर हुकुम भूमि को मंजूरी देते समय उनके साथ हुए अन्याय पर अनुसूचित जाति के लोगों द्वारा 6,000 से अधिक शिकायतें मिली हैं। मंत्री ने विधानसभा में केंद्र प्रायोजित योजनाओं के कार्यान्वयन की स्थिति पर समीक्षा बैठक की। बाद में पत्रकारों से बात करते हुए नारायण स्वामी ने कहा कि वह जांच के लिए केंद्रीय अनुसूचित जाति आयोग को
लिखने जा रहे हैं। उन्होंने आरोप लगाया कि जिला स्तर पर SC/ST समुदायों की शिकायतों को सुनने के लिए जागरूकता बैठकें आयोजित नहीं की जा रही हैं, जबकि वे अनिवार्य हैं। उन्होंने अधिकारियों को हर माह ऐसी बैठक आयोजित करने का निर्देश दिया। बीजापुर में कल देर रात सैटेलाइट बस स्टैंड के वर्कशॉप में रहे 500 से अधिक टायर में अचानक आग लगने से अफरा तफरी का माहौल बना। हालांकि अग्निशमन विभाग तुरंत मौके पर पहुंचा और आग पर काबू पाने में कामयाब रही। कुल 3 अग्निशमक वाहन इस कार्य में जुटे रहे और आग पर काबू पाने में सफल रहे। इस दुर्घटना में किसी के घायल होने की खबर नहीं है, लेकिन टायर जलकर राख हो गए। बीजापुर से फेरोज शेख की रिपोर्ट। ಸಿಗ್ನಲ್ ವರ್ಕ್ಶಾಪಲ್ಲಿ ರಾತ್ರಿ ಸುಮಾರು 12 ಗಂಟೆಗೆ ಅಷ್ಟೊತ್ತಿಗೆ ಬೆಂಕಿ ಹೊತ್ತಿಕೊಂಡು ಅವಘಡವಾಗಿರ್ತದೆ. ಸುಮಾರು 150ರಿಂದ 200 ಟೈರ್ಗಳು ಸ್ಕ್ರ್ಯಾಪ್ ಆಗಿರ್ತವೆ. ಆ ಟೈರ್ಗಳು ಸುಟ್ಟಿರ್ತವೆ. ಇದರಿಂದ ಬೇರೆ ಇದಕ್ಕೆ ಯಾವುದಕ್ಕೂ ಧಕ್ಕೆ ಆಗಿರೋದಿಲ್ಲ. ಸೊ ಅಗ್ನಿಶಾಮಕ ದಳದ 2 ವಾಹನಗಳು ಮತ್ತು ಅಧಿಕಾರಿಗಳು ಮತ್ತು JCB ತಂದು ಬೆಂಕಿ ನಂದಿಸಲಾಗಿ ಯಾವುದೇ ತೊಂದರೆ ಇಲ್ಲದಂಗೆ ನಂದಿಸಲಾಗಿದೆ. ಹೆಚ್ಚಿನ ಹಾನಿ ಏನೂ ಆಗಿರುವುದಿಲ್ಲ. ಇಲ್ಲಿ ನಮ್ಮ ಬಿಜಾಪುರ KSRTC ವರ್ಕ್ಶಾಪಲ್ಲಿ ಸ್ಕ್ರ್ಯಾಪ್ ಟೈರ್ಗಳಿಗೆ ಬೆಂಕಿ ಆಗಿದೆ ಅಂತ ಹೇಳಿ ಕರೆ ಬರುತ್ತೆ. ಸುಮಾರು 12:05 ಗಂಟೆಗೆ 5 ನಿಮಿಷಕ್ಕೆ ಕರೆ ಬರ್ತದೆ. ತತ್ಕ್ಷಣ ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಅಧಿಕಾರಿಗಳು ಒಂದು ವಾಹನನ ಟರ್ಔಟ್ ಮಾಡ್ತಾರೆ. ಟರ್ಔಟ್ ಮಾಡಿದಾಗ ಇಲ್ಲಿ ನೋಡಲಾಗಿ ಏನಪ್ಪ ಅಂದರೆ ಸುಮಾರು ಒಂದು 400ರಿಂದ 500 ಟೈರ್ಗಳು ಸ್ಕ್ರ್ಯಾಪ್ ಟೈರ್ಗಳು ಇರ್ತವೆ. ಅಲ್ಲಿ ಬೆಂಕಿಗೆ ಇರ್ತದೆ. ಅವಾಗ ನಮ್ಮ ಒಂದು ವಾಹನಕ್ಕೆ ನೀರು ಸಾಕಾಗಲ್ಲ ಅಂಥೇಳಿ ನಾವು ಇನ್ನೊಂದು ವಾಟರ್ ಬೂಸರನ್ನು ತರಿಸ್ತೀವಿ. ಅದನ್ನು ಸಹ ಏನಪ್ಪ ಅಂದರೆ ನೀರನ್ನು ಸಾಕಾಗಲ್ಲ ಮತ್ತು ಇನ್ನೊಂದು ವಾಹನ ತರಿಸಿ ಒಟ್ಟಿನಲ್ಲಿ ಏನಪ್ಪ ಅಂದರೆ 3 ವಾಹನಗಳನ್ನು तरिशी बेंकियां नंदी। राष्ट्रवादी कांग्रेस समिति के बीजापुर के नए जिलाध्यक्ष BM बिरादर ने कहा कि राष्ट्रीय आरतीयों में नेताओं और कार्यकर्ताओं की कमी है। आज बीजापुर शहर में वह संवाददाताओं से बात कर रहे थे। उन्होंने कहा कि भाजपा में कोई और कांग्रेस में कार्यकर्ता नहीं, इसीलिए राष्ट्रवादी कांग्रेस बीजापुर में संगठन को मजबूत कर रही है। बीजापुर से फेरोज शेख की रिपोर्ट। फिर से एक नजर आज के मुख्य समाचारों पर। बीदर में बीदर लोकसभा क्षेत्र के लिए AICC द्वारा नियुक्त ऑब्जर्वर संतोष S लाड़का भव्य स्वागत। बीदर जिला प्रभारी KP न्यूज के कर्नाटका बुलेटिन में आज इतना ही। देखते रहिए KP News 24/7। धन्यवाद।